ಪರಿಶಿಷ್ಟ ಜಾತಿ ವರ್ಗಗಳಿಗೆ ಅದನ್ನು ಖರ್ಚು ಮಾಡಬೇಕು. ಆ ಹಣವನ್ನ ನೀವು ಡೈವರ್ಟ್ ಮಾಡಬಾರದು. ಇಡೀ ರಾಜ್ಯದಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಕಾಂಗ್ರೆಸ್ ಸರ್ಕಾರ ದ್ರೋಹ ಮಾಡಿದೆ. ಕಾಂಗ್ರೆಸ್ನ ಒಳಗಡೆ ದಲಿತರಿಗೆ ಅನ್ಯಾಯ ಆದರೂ ಕೂಡ ಮಾತನಾಡದಂತ ಪರಿಸ್ಥಿತಿ ಈ ದಲಿತ ನಾಯಕರುಗಳಿಗಿದೆ. ಇವರಿಗೆ ಅಧಿಕಾರ ಮುಖ್ಯವೇ ಹೊರತು ಸಮುದಾಯ ಮುಖ್ಯ ಅಲ್ಲ. ಒಳ ಮೀಸಲಾತಿ ಯಾವುದೋ ಒಂದು ಜಾತಿಗೆ ಮೀಸಲಿಟ್ಟಿದ್ದ ಇದು. ದಲಿತರಿಗೆ ನೀವು ನ್ಯಾಯ ಕೊಡೋದ್ರ ಬದಲು ಅನ್ಯಾಯ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಈ ಸರ್ಕಾರ ಬಂದ ದಿವಸದಿಂದ ನಮ್ಮ ಹೋರಾಟ ಈ SCP TSP ಹಣದ ವಿಚಾರದಲ್ಲಿ ನಡೆದಿದೆ. ಈ ಆಕ್ಟ್ ಅನ್ನ SCP TSP ಆಕ್ಟ್ ಅನ್ನ ತಂದಿದ್ದು ಸಿದ್ದರಾಮಯ್ಯನವರೇ. ಅಂದಮೇಲೆ ಇದು ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ಕರ್ನಾಟಕದಲ್ಲಿದೆ ಅಂತೇಳಿ ಅವರು ಹೇಳ್ಕೊಳ್ತಾರೆ ಬಹಳ ದೊಡ್ಡದಾಗಿ. ಆದರೆ ಆಕ್ಟ್ ಬೇರೆ ಕಡೆ ಇಲ್ಲದೆ ಇರ್ಬೋದು. ಇಟ್ ಈಸ್ ಎ ಸ್ಪೆಷಲ್ ಪ್ರೋಗ್ರಾಮ್. ಅದು ಸ್ಪೆಷಲ್ ಕಾಂಪೋನೆಂಟ್ ಪ್ರೋಗ್ರಾಮ್ ಅಂತೇಳಿ SC STಗಳಿಗೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಇದೆ. ಇಲ್ಲಿ ವಿಶೇಷವಾಗಿ ಏನಕ್ಕೆ ತಂದ್ರು ಅಂದ್ರೆ ಈ ಹಣ ಪೋಲಾಗಬಾರದು, ಡೈವರ್ಟ್ ಆಗಬಾರ್ದು, ಈ ಹಣವನ್ನ ಬೇರೆ ಕಾರಣಗಳಿಗೆ ನಾವು ಉಪಯೋಗ ಮಾಡಬಾರ್ದು ಅನ್ನೋದು ಅವರ ಉದ್ದೇಶ ಆಗಿತ್ತು. ಆದರೆ ಇವರು ಎಷ್ಟು ಬುದ್ಧಿವಂತರು ಅಂದ್ರೆ ಎಲ್ಲ ಕಡೆಯಲ್ಲೂ ಏನು ನಡೀತದೋ ಅದಕ್ಕಿಂತ ಕೆಟ್ಟದಾಗಿ ಆಕ್ಟ್ ತಂದ ಮೇಲೆ 7D ತಳಗಡೆ ಅದನ್ನ ಬೇರೆ ಬೇರೆ ಇಲಾಖೆಗಳಿಗೆ ಕೊಟ್ಟು ಖರ್ಚು ಮಾಡ್ತಿದ್ರು. ಜನರಿಂದ ಬೇಡಿಕೆ ಬಂತು, ಈ ರೀತಿ ಹಣ ಬೇರೆ ಇಲಾಖೆಗಳಿಗೆ ಕೊಡಬಾರ್ದು, ಪರಿಶಿಷ್ಟ ಜಾತಿ ವರ್ಗಗಳಿಗೆ ಅದನ್ನು ಖರ್ಚು ಮಾಡಬೇಕು ಅಂತ. ಆಗ ನಮ್ಮ ಸರ್ಕಾರ ಇದ್ದಾಗ ನಾವು 7D ತೆಗೆಯೋದು ಅಂತ ತೀರ್ಮಾನಕ್ಕೆ ಬಂದ್ವಿ. ಮುಂದಿನ ಬಡ್ಜೆಟ್ ಸಮಯ ಬಂದಿತ್ತು, ಅದು ಚುನಾವಣೆ ಆಗಿದ್ದರಿಂದ ನಾವು ಅಧಿಕಾರಕ್ಕೆ ಬರಲಿಲ್ಲ, ನಾವು ತೆಗೀಲಿಲ್ಲ. ಕಾಂಗ್ರೆಸ್ ಬಂದ ತಕ್ಷಣನೇ ನಾವೇ ತೆಗಿತೀವಿ ಅಂತ ತೆಗೆದ್ರು. ಇಟ್ಟವ್ರು ಯಾರು? ಅದು ಕಾಂಗ್ರೆಸ್ನವರೇ. ಇಟ್ಟ ಮೇಲೆ ನಾವೇ ತೆಗಿತೀವಿ ಅಂತ ತೆಗೆದ್ರು. ಆದ್ರೆ ಮಾಡಿದ್ದೇನು? 7D ತೆಗೆದ್ರು. ಅದೇ ಕೆಲಸವನ್ನ ಅದೇನು ಅದರ ತಳಗಡೆ ಏನು ಮಾಡ್ತಿದ್ರು ಅದನ್ನೇ 7C ತಳಗಡೆ ಮಾಡ್ತಿದ್ದಾರೆ. ಇವತ್ತು ಡೈವರ್ಷನ್ ಮಾಡಬಾರ್ದು ಅಂತಿದ್ರೆ ನೀವಿದನ್ನ ಬೇರೆ ಇಲಾಖೆಗಳಿಗೆ ಅಥವಾ ಕೊಡಬಾರ್ದು ಅನ್ನೋದು ಉದ್ದೇಶ ಆಗಿದ್ರೆ ನೀವು ಗ್ಯಾರಂಟಿಗಳಿಗಾಗಿ ಇದನ್ನು ಯಾಕೆ ಕೊಟ್ರಿ? ಇದು ಪ್ರಶ್ನೆ ನಮ್ಮದು ಮೊದಲಿಂದ ಇತ್ತು. 3 ವರ್ಷಗಳಲ್ಲಿ 39,000 ಕೋಟಿ ರೂಪಾಯಿಯನ್ನ ಗ್ಯಾರಂಟಿಗಳಿಗಾಗಿ ಬಳಕೆ ಮಾಡಿ ಇದನ್ನ ಡೈವರ್ಟ್ ಮಾಡಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಕಾಂಗ್ರೆಸ್ ಸರ್ಕಾರ ದ್ರೋಹ ಮಾಡಿದೆ, ಅನ್ಯಾಯ ಮಾಡಿದೆ, ವಂಚನೆ ಮಾಡಿದೆ. ಇದು ಮೊದಲ ದಿವಸದಿಂದಲೂ ಕೂಡ ನಮ್ಮ ಹೋರಾಟ ನಡೆದಿದೆ. ನಾನು ಮೊನ್ನೆ ಕೂಡ ಪತ್ರ ಬರೆದಿದ್ದೇನೆ. ಅವರಿಗೆ ಮಾಡ್ತಕ್ಕಂಥ ಇದು ಅನ್ಯಾಯ. ನೀವು ದಲಿತರಿಗೆ ದಯವಿಟ್ಟು ಈ ಬಾರಿ ಆದರೂ ಆ ಹಣವನ್ನ ನೀವು ಡೈವರ್ಟ್ ಮಾಡಬಾರದು ಅಂತೇಳಿ ಈಗಾಗಲೇ ಆಗ್ರಹ ಪಡಿಸಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳು ಇಷ್ಟಾದರೂ ಕೂಡ ಇವತ್ತೊಂದು ದಿವಸ ಬಡ್ಜೆಟ್ 6ನೇ ತಾರೀಕು ಮಂಡನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. 6ರಿಂದ 27 ಮಾರ್ಚ್ನವರೆಗೆ ಸದನ ನಡೆಯೋದಿದೆ. ಇದರಲ್ಲಿ ನಿನ್ನೆ ನಡೆದಿರ್ತಕ್ಕಂಥ ಸಭೆಯಲ್ಲಿ ಕೆಲವು ಶಾಸಕರು ಕೂಡ ಇಲ್ಲಿಯವರೆಗೆ ಒಬ್ಬ ಶಾಸಕ ಆಗಲಿ ಕಾಂಗ್ರೆಸ್ನವರು, ಮಂತ್ರಿ ಆಗಲಿ ಬಾಯಿ ಬಿಟ್ಟಿಲ್ಲ. ಯಾರ್ಯಾರು ನಾವು ಹೇಳ್ತಿದ್ವೋ, ಪ್ರಿಯಾಂಕಾ ಖರ್ಗೆ ಅವರು ಇಷ್ಟು ಮಾತಾಡ್ತಾರೆ, ದೇಶದ್ದೆಲ್ಲ ಮಾತಾಡ್ತಾರೆ. ಯಾವ ಸಮುದಾಯದಿಂದ ನಾನು ಬಂದಿದ್ದೇನೋ ಮಾತೆತ್ತಿದ್ರೆ ಅಂಬೇಡ್ಕರ್ ರಕ್ತ ನನ್ನಲ್ಲಿ ಎರಿತದಂತ. ಅಂಬೇಡ್ಕರ್ ರಕ್ತ ಅವರಲ್ಲಿ ಒಂದು ತೊಟ್ಟೂ ಇಲ್ಲ, ಒಂದೇ ಒಂದು ಡ್ರಾಪ್ ಕೂಡ ಇಲ್ಲ. ಯಾಕೆಂದ್ರೆ ಅವರಿಗೆ ದಲಿತತ್ವವೇ ಗೊತ್ತಿಲ್ಲ. ಒಂದು ದಿನ ದಲಿತ ಸಮುದಾಯಗಳ ಜೊತೆ ಬೆರೆತಿದ್ದಿಲ್ಲ, ಒಂದು ಹೋರಾಟ ಇಲ್ಲ. ದಲಿತರ ಹೆಸರಿನಲ್ಲಿ ಮಂತ್ರಿ ಆಗಿದ್ದಾರೆ, ಅಪ್ಪನ ನೆರಳಿನಲ್ಲಿ ಮಂತ್ರಿ ಆಗಿದ್ದಾರೆ. ಬರೀ ಬೊಗಳೆ ಭಾಷಣ ಒಂದು ಬಿಟ್ರೆ ಬೇರೇನೂ ಇಲ್ಲ. ಸಮಸ್ಯೆಗಳು ನೂರಾರಿದ್ರು. ಕಾಂಗ್ರೆಸ್ಸು ದಲಿತರಿಗೆ ಅನ್ಯಾಯ, ಮೋಸ, ವಂಚನೆ ಮಾಡ್ತಿದ್ರು ಕೂಡ ಒಂದು ದಿನ
ಅದರ ವಿರುದ್ಧವಾಗಿ ಮಾತಾಡಲ್ಲ. ಕಾಂಗ್ರೆಸ್ ಏನನ್ನ ಮಾತಾಡ್ತದೋ ಅದನ್ನ ಡಿಪೆಂಡ್ ಮಾಡ್ತಾರೆ. ಜನರಿಗೆ ಅನ್ಯಾಯ ಆದರೂ ಕೂಡ. ಆದರೆ ಇಷ್ಟು ಅನ್ಯಾಯ ಆಗಿದೆ ಅಂತೇಳಿ ಬೀದಿಗಳಲ್ಲಿ ಜನ ಅವರಿಗೆ ಚೀಮಾರಿ ಆಗ್ತಿದ್ರು ಕೂಡ ಒಂದೇ ಒಂದು ಮಾತು ಕೂಡ ಅದರ ಬಗ್ಗೆ ಮಾತಾಡೋದಿಲ್ಲ. ಮಾತೆತ್ತಿದ್ರೆ ಬೇರೆನೇ ಮಾತಾಡ್ತಾರೆ ಅವರು. ಯಾವುದು ದಲಿತ ಸಮುದಾಯಗಳಿಗೆ ಅವಶ್ಯಕತೆ ಇಲ್ವೋ ಅಂಥವುಗಳನ್ನ ಮಾತಾಡ್ತಾರೆ. KH ಮುನಿಯಪ್ಪ ಆಗಿರ್ಬೋದು, ತಿಮ್ಮಾಪುರ್ ಆಗಿರ್ಬೋದು, ಡಾಕ್ಟರ್ ಪರಮೇಶ್ವರ್ ಆಗಿರ್ಬೋದು, ಮಹದೇವಪ್ಪ ಆಗಿರ್ಬೋದು, ಎಲ್ಲರೂ ಸೇರಿ ದಲಿತರಿಗೆ ವಂಚನೆ ಮಾಡಿದ್ದಾರೆ. ಇದರಲ್ಲಿ ವಿಶೇಷವಾಗಿ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಡಾಕ್ಟರ್ ಮಹದೇವಪ್ಪ ಅವರೇ ಇದನ್ನ ಡಿಪೆಂಡ್ ಮಾಡ್ತಾರೆ. ಇದು ಅನ್ಯಾಯ ಅಲ್ವಾ? ಅಂದ್ರೆ ಕಾಂಗ್ರೆಸ್ನ ಒಳಗಡೆ ದಲಿತರಿಗೆ ಅನ್ಯಾಯ ಆದರೂ ಕೂಡ ಮಾತನಾಡದಂತ ಪರಿಸ್ಥಿತಿ ಈ ದಲಿತ ನಾಯಕರುಗಳಿಗಿದೆ. ಯಾಕೆ ಅಂತಂದ್ರೆ ಇವರಿಗೆ ಆ ಅಧಿಕಾರ ಮುಖ್ಯವೇ ಹೊರತು ಸಮುದಾಯ ಮುಖ್ಯ ಅಲ್ಲ. ಆ ಕಾರಣದಿಂದ. ಆದರೆ ನಿನ್ನೆ ಒಂದು ಪ್ರಸ್ತಾಪ ಆಗಿದೆ. ಹೋಗ್ಲಿ, ಬಿಜೆಪಿಯವರು ಬಹಳ ಹೋರಾಟ ಮಾಡ್ತಿದ್ದಾರೆ, ದಲಿತರ ಪರವಾಗಿ ಹೋರಾಟಕ್ಕೆ ಇಳಿದಿದ್ದಾರೆ. 3 ವರ್ಷದಿಂದ ಅವರು ವಿರೋಧ ಮಾಡ್ತಿದ್ದಾರೆ. ಅದರಿಂದಾಗಿ ಮತ್ತೆ ಅವರಿಗೆ ಹೋರಾಟಕ್ಕೆ ಅವಕಾಶ ಕೊಡಬಾರ್ದು. ಕನಿಷ್ಠ ಪಕ್ಷ ಇದನ್ನ SCP TSP ಹಣವನ್ನ ಇನ್ನು ಮುಂದಾದರೂ 2 ವರ್ಷದಲ್ಲಿ ಡೈವರ್ಟ್ ಮಾಡಬೇಡಿ ಅಂತೇಳಿ ಅಲ್ಲೇ ಒಂದು ಸಭೆಯಲ್ಲಿ ನಿನ್ನೆ ಮಾತುಕತೆ ನಡೆದಿದೆ. ಕೊನೆ ಪಕ್ಷ ಇನ್ನು ಚುನಾವಣೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಾದರೂ ಅವರಿಗೆ ಜ್ಞಾನೋದಯ ಆಗಿದ್ರೆ ಬಹಳ ಒಳ್ಳೆಯದು. ಆದರೆ ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ಯಾವ ರೀತಿ ಇದನ್ನ ಪರಿಗಣಿಸ್ತಾರೆ ಅನ್ನೋದನ್ನ ನಾನು ಕೂಡ ಕಾದು ನೋಡ್ತೇನೆ. ಇಲ್ಲ ಅಂತಂದ್ರೆ ನಮ್ಮ ಹೋರಾಟ ನಡೆದೇ ಇರ್ತದೆ. ಆದರೆ ಒಳ ಮೀಸಲಾತಿ ವಿಷಯದಲ್ಲಿ ನಾನು ಬೆಳಗಾವಿ ಅಧಿವೇಶನದಲ್ಲಿ ಒಂದು ಮಾತನ್ನು ಹೇಳಿದ್ದೆ. ಆ ಮಾತು ಏನು ಅಂತಂದ್ರೆ, ಇದರಲ್ಲಿ ಒಳ ಮೀಸಲಾತಿ ABC ಗ್ರೂಪ್ ಮಾಡಿದ್ದಾರೆ. ABC ಗ್ರೂಪಿಂದ ಬಹಳ ಅನ್ಯಾಯ ಆಗ್ತಾ ಇದೆ. ಆ ಅನ್ಯಾಯ ಯಾವ ರೀತಿ ಆಗ್ತಿತ್ತು ಅನ್ನೋದನ್ನ ನಾನು ಆವತ್ತಿನ ದಿವಸವೇ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೆ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಮಾಜ ಕಲ್ಯಾಣ ಸಚಿವರ ಮುಂದೆ ಹೇಳಿದ್ದೆ. ಈಗ ನಿಮ್ಮ ಗಮನಕ್ಕೆ ಇಲ್ಲಿ ತರಲಿಕ್ಕೆ ಬಯಸ್ತೇನೆ. ಇಲ್ಲಿ ಧಾರವಾಡ ಯೂನಿವರ್ಸಿಟಿಯಲ್ಲಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ, ಇಲ್ಲಿ 39 ಹುದ್ದೆಗಳು ಕಾಲ್ಫರ್ ಮಾಡಿತ್ತು. 39. ಈ 39 ಹುದ್ದೆಗಳಲ್ಲಿ ಪರಿಶಿಷ್ಟ ಜಾತಿಗಳಿಗೆ 9 ಸ್ಥಾನಗಳನ್ನು ಮೀಸಲಿಟ್ಟರು. ಈ ಮೀಸಲಿಟ್ಟಿದ್ರಲ್ಲಿ ನೋಡಿ, ಅಕೌಂಟೆನ್ಸಿ ಒಂದು ಸೀಟ್ ಇತ್ತು, ಒಂದು ಹುದ್ದೆ. ಆ ಒಂದು ಹುದ್ದೆ SC ಪ್ರವರ್ಗ ಹೇಗೆ ಬಂದಿದೆ. ಹಾರ್ಟಿಕಲ್ಚರ್ 2 ಹುದ್ದೆ ಇತ್ತು, ಅದು SC ಪ್ರವರ್ಗ ಹೇಗೆ ಬಂದಿದೆ. ಸಾಯಿಲ್ ಸೈನ್ಸ್ ಅದು ಕೂಡ ಒಂದು ಹುದ್ದೆ ಬಂತು, ಅದು ಕೂಡ ಪ್ರವರ್ಗ ಹೇಗೆ ಬಂದಿದೆ. ಫಿಸಿಕಲ್ ಎಜುಕೇಶನ್ ಅದು ಒಂದು ಹುದ್ದೆ, ಪ್ರವರ್ಗ ಹೇಗೆ ಬಂದಿದೆ. ಕನ್ನಡ ಅದು ಒಂದು ಹುದ್ದೆ, ಪ್ರವರ್ಗ A. ಸೈಕಾಲಜಿ ಪ್ರವರ್ಗ A. ಅಗ್ರಿಕಲ್ಚರ್ ಎಕನಾಮಿಕ್ಸ್ ಅದು ಎಷ್ಟಿಗೆ ಬಂದಿದೆ ಬಿಡಿ. ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಪ್ರವರ್ಗ A. ಅಂದ್ರೆ 9 ಸೀಟ್ಗಳು, 9 ಹುದ್ದೆಗಳು SCಗಳಿಗೆ ಬಂದಿದೆ. 9 ಕೂಡ ಪ್ರವರ್ಗ Aಗೆ ಬಂದಿದೆ ಹೊರತು B ಮತ್ತು Cಗೆ ಯಾಕೆ ಬಂದಿಲ್ಲ? ಅಂದ್ರೆ ನೀವು ಒಳ ಮೀಸಲಾತಿ ಯಾವುದೋ ಒಂದು ಜಾತಿಗೆ ಮೀಸಲಿಟ್ಟಿದ್ದ. ಇದು ಒಂದು ಸಮಯ ಇವೆಲ್ಲ ಆದ್ರೆ ಪ್ರವರ್ಗ Bಗೆ ಇನ್ನು 30 ವರ್ಷ ಸಿಗೋದಿಲ್ಲ. ಪ್ರವರ್ಗ C ಅಲ್ಲಿ ಬರೋ ಅಂತ ಪರಿಸ್ಥಿತಿಯಲ್ಲೇ ಇಲ್ಲ. ಅವಾಸ್ತವಿಕ ಇದು. ಒಳ ಮೀಸಲಾತಿಯೇ ನಿಮ್ಮದು ಅವಾಸ್ತವಿಕವಾಗಿದೆ. ದಲಿತರಿಗೆ ನೀವು ನ್ಯಾಯ ಕೊಡೋದ್ರ ಬದಲು ಅನ್ಯಾಯ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಇದು ಧಾರವಾಡ ಯೂನಿವರ್ಸಿಟಿಯಲ್ಲಿ ಆಯ್ತು. ವಾಯುವ್ಯ ಕರ್ನಾಟಕ
ಸಾರಿಗೆ ಸಂಸ್ಥೆಯ ಖಾಲಿ ಇರುವ ವಿವಿಧ ಹುದ್ದೆಗಳು. ಇಲ್ಲಿ ನೋಡಿ, ಸಹಾಯಕ ಆಡಳಿತಾಧಿಕಾರಿ, ಸಹಾಯಕ ಲೆಕ್ಕಾಧಿಕಾರಿ, ಇವೆಲ್ಲವೂ ಕೂಡ ಹುದ್ದೆಗಳು ಅದಕ್ಕೆ ಬಂದಿವೆ. ಎ ಗ್ರೂಪ್ಗೆ ಬಂದಿದೆ. ಇಲ್ಲೂ ಸಹಾಯಕ ಆಡಳಿತಾಧಿಕಾರಿ ಮೀಸಲಾತಿ 1ನೇ ಆವರ್ತ 1ನೇ ಬಿಂದುವಿನಿಂದ 2ನೇ ಬಿಂದುವಿನವರೆಗೆ. ಪರಿಶಿಷ್ಟ ಜಾತಿ ಪ್ರವರ್ಗ ಎಗೆ ಬಂದಿವೆ. ಎಲ್ಲ ಎಷ್ಟು ಹುದ್ದೆಗಳು ಬಂದಿವೆಯೋ ಎಲ್ಲ ಪ್ರವರ್ಗ ಎ. ಪ್ರವರ್ಗ ಎಲ್ಲಿ ಮಾದಿಗ ಸಮುದಾಯ ಮತ್ತು ಕೆಲವು ಸಣ್ಣ ಸಣ್ಣ ಸಮುದಾಯಗಳು ಸೇರಿಸಿದೆ. ಬಿ ನಲ್ಲಿ ಛಲವಾದಿ ಮತ್ತು ಈ ಹೊಲೆಯ ಸಮುದಾಯ ಅಂತ ಏನಿದೆ ಅದನ್ನು ಸೇರಿಸಿದೆ. ಸಿ ನಲ್ಲಿ ಬೋವಿ, ಲಂಬಾಣಿ, ಕೊರಚ, ಕೊರಮ ಇವು ಸೇರಿಸಿದೆ ಮತ್ತು ಕೆಲವು ಅಲೆಮಾರಿಗಳನ್ನು. ಇದರ ಪ್ರಕಾರ ಬಿ ಮತ್ತು ಸಿಗೆ ಯಾವ ಹುದ್ದೆಗಳು ಇಲ್ಲ, ಬಂದವಲ್ಲ. ಯಾಕೆ ಹಿಂಗೆ ಆಗ್ತಾ ಇದೆ? ನೀವೇನ್ ಮಾಡ್ತಾ ಇದ್ದೀರಿ ಅಂತಂದ್ರೆ, ಒಂದು ಹುದ್ದೆಯನ್ನ ನೀವು ಆಸ್ ಎ ಯೂನಿಟ್ ತಗೋತಾ ಇದ್ದೀರಿ. ತಗೊಳ್ಳೋದ್ರಿಂದ ಅದು ನಂಬರ್ 1ಗೆ ಹೋಗುತ್ತೆ. ಮೊದಲು ನೀವು ಇಡೀ ಡಿಪಾರ್ಟ್ಮೆಂಟ್ ಏನಿದೆಯೋ, ಹೋಲ್ ಡಿಪಾರ್ಟ್ಮೆಂಟ್ ಆಸ್ ಎ ಯೂನಿಟ್ ತಗೊಂಡ್ರೆ ಎಲ್ಲರಿಗೂ ಸಿಗುತ್ತೆ. ಆದ್ರೆ ಆ ರೀತಿ ಮಾಡಿಲ್ಲ ಇವರು. ಈ ರೀತಿ ಗೊಂದಲ ಸೃಷ್ಟಿಸಿ ನ್ಯೂನ್ಯತೆಗಳನ್ನ ಮಾಡಿ ಒಟ್ಟಿಗೆ ಏನಂದ್ರೆ ಒಳ ಮೀಸಲಾತಿಯೇ ಆಗಬಾರ್ದು ಅನ್ನೋ ರೀತಿ ಮಾಡಿದ್ದಾರೆ. ನೀವು ಮಾಡಲಿಲ್ಲ ಅಂದ್ರೂ ಪರವಾಗಿರಲಿಲ್ಲ, ಈ ಗೊಂದಲ ಇರ್ತಾ ಇರಲಿಲ್ಲ. ಯಾರೋ ಯೋಗ್ಯರು ಯಾರು ಇರ್ತಿದ್ದೋ ಅವ್ರಿಗಾದ್ರೂ ಸಿಗ್ತಿತ್ತು. ಈಗ ನೀವು ಏನ್ ಮಾಡ್ತಿದ್ದೀರಿ ಅಂತಂದ್ರೆ, ಎಲ್ಲ ಯೋಗ್ಯರನ್ನ ದೂರ ಸರಿಸಿ ಈಗ ನಿಮಗೆ ಬೇಕಾದ ಯಾವುದೋ ಒಂದು ಗ್ರೂಪ್ಗೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ. ಇದು ಕಾನೂನು ಬಾಹಿರ ಇದೆ, ಸುಪ್ರೀಂ ಕೋರ್ಟಿನ ಆದೇಶದ ವಿರುದ್ಧವಾಗಿದೆ. ಆ ಕಾರಣದಿಂದ ಇದನ್ನ ತಕ್ಷಣ ನಿಲ್ಲಿಸಬೇಕು. ಈ ನ್ಯೂನ್ಯತೆಗಳನ್ನು ಸರಿ ಮಾಡಿ ಈಗ 2,84,000 ಹುದ್ದೆಗಳು ಕರ್ನಾಟಕದಲ್ಲಿ ತುಂಬದೆ ಉಳಿದಿದೆ. ಮಾತೆತ್ತಿದ್ರೆ ಒಳ ಮೀಸಲಾತಿ ಆಗದೆ ಇರೋ ಕಾರಣಕ್ಕೆ ಇದು ಆಗ್ತಾ ಇಲ್ಲ ಅಂತೇಳಿ ಮೊದಲು 18% ರಿಸರ್ವೇಶನ್ ಇತ್ತು, SC ಮತ್ತು ST ಎರಡೂ ಸೇರಿ. ಜನಸಂಖ್ಯೆ ಆಧಾರದಲ್ಲಿ ಈಗ ಅದು 24 ಆಯ್ತು. ಅಂದಮೇಲೆ 24 ಅಂದ್ರೆ 6% ಹೆಚ್ಚಾಗಿದೆ. ಇದನ್ನ ನೀವು ಕೊಟ್ರೆ ಇದನ್ನ ಯಾವುದೇ ಸುಪ್ರೀಂ ಕೋರ್ಟ್ ಆಗಲಿ ಹೈಕೋರ್ಟ್ ಆಗಲಿ ಅದನ್ನ ಪ್ರಶ್ನೆ ಮಾಡುವಂಗಿಲ್ಲ ಅಂತೇಳಿ ಕಾನ್ಸ್ಟಿಟ್ಯೂಷನ್ ಹೇಳ್ತದೆ. ಆ ಕಾರಣದಿಂದ ಇದನ್ನ ಸರಿಯಾಗಿ ನೀವು ವಾದ ಮಂಡಿಸಿ ಕೋರ್ಟ್ನಲ್ಲಿ ಇದನ್ನ ಇತ್ಯರ್ಥಗೊಳಿಸಿ ಸರ್ವರಿಗೂ ಅನುಕೂಲ ಆಗೋ ರೀತಿ ಮಾಡಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಪಡಿಸ್ತೇನೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಕೆಲಸ ಮಾಡಲು ಆಂಕರ್ ಹಾಗೂ ವಿಡಿಯೋ ಎಡಿಟರ್ಸ್ ಬೇಕಾಗಿದ್ದಾರೆ. ಆಸಕ್ತಿಯುಳ್ಳವರು ಕೆಳಗೆ ಕೊಟ್ಟಿರೋ ನಂಬರ್ಗೆ ಕರೆ ಮಾಡಿ. 8073516055.